ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನಿದ್ದೀನಿ ಹುಬ್ಳಿಯಲ್ಲಿ. ಸೊ ಇವತ್ತು ಏನಪ್ಪ ಅಂತಂದರೆ ಇಲ್ಲಿಂದ ದಾಂಡೇಲಿ ಹೊಡ್ತಾ ಇದ್ದೀನಿ ಇವಾಗ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ. ಸೊ ತುಂಬ ಕ್ರೇಜಿಯಾಗಿರುತ್ತೆ. ಸೊ ಇವತ್ತೆಲ್ಲ ನಾನು ಅದನ್ನು ಟ್ರೈ ಮಾಡೋಣ ಅಂತ ದಾಂಡೇಲಿಯಲ್ಲಿ ರಿವರ್ ರಾಫ್ಟಿಂಗು ಮತ್ತು ರಿವರ್ ಸ್ವಿಮ್ಮಿಂಗು, ರಿವರ್ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ, ಮತ್ತು ಜಿಪ್ಲೈನ್ ಎಲ್ಲ ಮಾಡೋದು ಇವತ್ತು. ಸೊ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ ಇವಾಗ. ಸೊ ನಿಮಗಿದು ಎಪಿಸೋಡ್ 1 ಬರುತ್ತೆ ಈ ವಿಡಿಯೋ ನಿಮ್ಗೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಬೆಂಗಳೂರಿಂದ ಹುಬ್ಳಿಗೆ ಟ್ರೈನಲ್ಲಿ ಬಂದಿರೋದು. ಬೆಂಗಳೂರಿಂದ ಹುಬ್ಳಿಗೆ ಆರಾಮಾಗಿ ಬರ್ಬೋದು ಟ್ರೈನಲ್ಲಿ. ಸೊ ನಾನು ನಿನ್ನೆ ನೈಟು ಅಲ್ಲೇ 11 ಗಂಟೆಗೆ ಟ್ರೈನ್ ಬೋರ್ಡ್ ಆಗಿ ಹುಬ್ಳಿಗೆ 6 ಗಂಟೆ ರೀಚ್ ಆಗಿದ್ದೀನಿ. ಸೊ ಕಂಟಿನ್ಯೂಸ್ ನಿಮ್ಗೆ ಹುಬ್ಳಿಯಿಂದ ಬೆಂಗಳೂರು ಟ್ರೈನ್ಸ್ ಇದ್ದಾವೆ. ಸೊ ನೀವು ಟ್ರೈನಲ್ಲಿ ಬಂದು ಹುಬ್ಳಿಯಲ್ಲಿ ಇಳ್ಕೊಂಡು, ಹುಬ್ಳಿಯಲ್ಲಿ ನಿಮಗೆ ಸ್ಟೇಷನ್ ಮುಂದುಗಡೆ ಸಾರಾ ಬೈಕ್ ರೆಂಟಲ್ ಅಂತ ಬೈಕ್ ರೆಂಟಲ್ ಸರ್ವಿಸ್ ಎಲ್ಲ ಸಿಗುತ್ತೆ. ಸೊ ಬೈಕ್ ರೆಂಟ್ ಮಾಡಿಬಿಟ್ಟು ನೀವು ಆರಾಮಾಗಿ ದಾಂಡೇಲಿ ಬರ್ಬೋದು. ಸೊ ಇಲ್ಲಿ ಬರಬೇಕಾದ್ರೆ ನೀವು ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಬರಬೇಕು, ಬೈಕು ಕಾರಲ್ಲಿ. ಸೊ ಗೌರ್ಮೆಂಟ್ ವೆಹಿಕಲ್ಸ್ ಯಾವುದು ಬರೋಲ್ಲ ಇಲ್ಲಿವರೆಗೂ ಹೊರಗಡೆ. ಸೊ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಸೊ ಅದನ್ನೆಲ್ಲ ಮಾಡ್ಕೊಬೋದು ನೀವು ಈ ದಾಂಡೇಲಿ ಟ್ರಿಪ್ನ. ಸೊ ನೀವು ಅಲ್ಲಿ ಸಾರಾ ಬೈಕ್ ರೆಂಟಲ್ ಅಂದಿದೆ, ಅಲ್ಲಿ ನೀವು ತೊಗೊಂಬಿಟ್ಟು ನೀವು ಸಿರಿಸಿ, ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೋದು. ಯಾನ ಕೇವ್ಸು ಮತ್ತು ಯಲ್ಲಾಪುರ. ಸೊ ಎಲ್ಲ ಪ್ಲೇಸಸ್ ನಿಮ್ಗೆ ಹತ್ರ ಆಗುತ್ತೆ ಹುಬ್ಳಿಯಿಂದ. ಸೊ ಅದನ್ನೆಲ್ಲನೂ ಕವರ್ ಮಾಡ್ಬೋದು ನೀವು. ಸ್ನೇಹಿತರೆ ಇವಾಗ ನೋಡ್ತಿರ್ಬೋದು, ಬೆಂಗಳೂರು ಮುಂಬೈ ಹೈವೇಲಿ ಇದ್ದೀವಿ. ಸೊ ನಮ್ಮ ಹಳೆ ಪಾರ್ಟ್ನರು, ಟ್ರಾವೆಲ್ ಪಾರ್ಟ್ನರ್ ಆಕಾಶ್ ಅಂತೇಳಿ ಅವರು ಸಿಕ್ಕಿದ್ದಾರೆ. ಅವ್ರ ಜೊತೆ ಹೊಡ್ತಾ ಇದ್ದೀನಿ ಇವಾಗ. 411 ಹಿಮಾಲಯದಲ್ಲಿ ರೈಡ್ ಮಾಡ್ತಾಯಿದ್ದೀವಿ ಇಲ್ಲಿಂದ ಇವಾಗ. ಸೊ ಅವ್ರ ಜೊತೆ ಇವಾಗ ಅವ್ರದ್ದು 411 ಬೈಕ್ ಇದೆ ಹುಬ್ಳಿಯಲ್ಲಿ. ಸೊ ಅವ್ರ ಜೊತೆ ಇವಾಗ ದಾಂಡೇಲಿ ಹೊಡ್ತಾ ಇದ್ದೀನಿ ಇಲ್ಲಿಂದ ಇವಾಗ. ಸೊ ಇಲ್ಲಿಂದ ದಾಂಡೇಲಿ ಬಂದು ಒಂದು 90 ಕಿಲೋಮೀಟ್ರ್ ಇದೆ. ಸೊ 2 ಅವರ್ ಜರ್ನಿ ನಿಮಗೆ. ಸೊ ಹೋಗೋಣ ಬನ್ನಿ. ಹಾಯ್, ಜಾಲಿ ಜಾಲಿ ಸ್ನೇಹಿತರೆ ಇವಾಗ ದಾಂಡೇಲಿ ರೂಟ್ ತೊಗೊಂಡಿದ್ದೀವಿ, ಹೊಡ್ತಾ ಇದ್ದೀವಿ ಇಲ್ಲಿಂದ ದಾಂಡೇಲಿಗೆ. ಸೊ ಇಲ್ಲಿಂದ ದಾಂಡೇಲಿ ಒಂದು 60 ಕಿಲೋಮೀಟ್ರ್ ಇದೆ ಇವಾಗ. ಬೈಪಾಸಿಂದ ದಾಂಡೇಲಿ ರೂಟ್ ತೊಗೊಂಡಿದ್ದೀವಿ ಜಸ್ಟ್. ಜಾಲಿ ಜಾಲಿ. ಸ್ನೇಹಿತರು ನೋಡ್ಬೋದು, ಒಂದು ಟೀ ಬ್ರೇಕು ಆಯ್ತು ಇವಾಗ ಜಸ್ಟು. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸ್ನೇಹಿತರು ನೋಡ್ತಿರ್ಬೋದು, ರೋಡ್ ಮಾತ್ರ ಸೂಪರು, ಫಾರೆಸ್ಟ್ ಒಳಗಡೆ. ಸೊ ತುಂಬ ಚೆನ್ನಾಗಿದೆ ರೋಡ್ ಮಾತ್ರ. ಇವಾಗ ಹಳಿಯಾಳ ಇನ್ನೊಂದು 14 ಕಿಲೋಮೀಟ್ರ್ ಇದೆ. ಕ್ರಾಸ್ ಆಗಿದ್ದೀವಿ ಜಸ್ಟು. ಇಲ್ಲಿಂದ ದಾಂಡೇಲಿ ಒಂದು 20 ಕಿಲೋಮೀಟ್ರ್ ಇದೆ. ಲೆಟ್ಸ್ ಗೋ. ಸ್ನೇಹಿತರೆ ನೋಡ್ತಿರ್ಬೋದು, ಇವಾಗ ಇಲ್ಲಿಂದೊಂದು ಜಂಕ್ಷನ್ ಇದೆ. ಸೊ ಇದು ಒಂದು ಸೂಪರ್ ಡ್ಯಾಮ್ ಕಡೆ ಹೋಗುತ್ತೆ. ಈ ಕಡೆ ಬಂದು ಗಣೇಶ್ ಗುಡಿ ಇರೋದು, ಈ ಕಡೆ ರಿವರ್ ರಾಫ್ಟಿಂಗ್ ಎಲ್ಲ ಇರೋದು. ಈ ಕಡೆ ಬಂದು ದಾಂಡೇಲಿ ಸಿಟಿಗೆ ಹೋಗುತ್ತೆ 5 ಕಿಲೋಮೀಟ್ರು. ರಿವರ್ ರಾಫ್ಟಿಂಗ್ ನಿಮಗೆ ದಾಂಡೇಲಿಯಲ್ಲಿ ನಡೆಯೋದಿಲ್ಲ, ಅದು ಬಂದು ಗಣೇಶ್ ಗುಡಿ ಅಂತ ಒಂದು ಲೊಕೇಶನ್ ಇದೆ. ಸೊ ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಸೊ ಎಲ್ಲರಿಗೂ ಇದು ಇನ್ಫಾರ್ಮೇಷನ್ ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ಎಲ್ಲರೂ ದಾಂಡೇಲಿ ಇರುತ್ತೆ ಅಂತ ಅನ್ಕೊತಾರೆ. ದಾಂಡೇಲಿ ಇರೋದಿಲ್ಲ ಅದು ಒಂದು ಗಣೇಶ್ ಗುಡಿಯಲ್ಲಿ ಇರುತ್ತೆ. ಗಣೇಶ್ ಗುಡಿ ಅಂತ ಒಂದು ಲೊಕೇಶನ್ ಹೆಸರು. ಸೊ ಅಲ್ಲಿಗೆ ಮ್ಯಾಪ್ ಹಾಕಿದರೆ ಈಸಿಯಾಗಿ ಸಿಗುತ್ತೆ. ಇಲ್ಲಿಂದ ಇವಾಗ ಒಂದು 20 ಕಿಲೋಮೀಟ್ರು, ಒಂದು ಹಾಫ್ ಆನ್ ಅವರ್ಲ್ಲಿ ಹೋಗ್ತೀವಿ ಇವಾಗ. ಫಾರೆಸ್ಟ್ ರೂಟು, ಸ್ಟ್ರೆಚ್ ತುಂಬ ಚೆನ್ನಾಗಿದೆ, ರೋಡು ಚೆನ್ನಾಗಿದೆ. ಇನ್ನೊಂದು ಏನು ವಿಶೇಷಪ್ಪ ಅಂತಂದರೆ ಈ ಲೊಕೇಶನ್ದು ರಿವರ್ ರಾಫ್ಟಿಂಗ್ ನಿಮಗೆ ಇಂಡಿಯಾದಲ್ಲಿ ಫಸ್ಟ್ ಬಂದು ರಿಷಿಕೇಶಲ್ಲಿದೆ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಬಂದು ದಾಂಡೇಲಿಯಲ್ಲಿರೋದು ರಿವರ್ ರಾಫ್ಟಿಂಗ್ ನಮ್ಮ ಇಂಡಿಯಾದಲ್ಲೇ. ನೋಡ್ಬೋದು ನೀವು, ರೋಡ್ ಮಾತ್ರ ಸೂಪರು. ಫಾರೆಸ್ಟ್ ಎಂಟ್ರಿ ಆಗಿದೆ ಇವಾಗ ಚೆಕ್ ಪೋಸ್ಟಿಂದ. ಸೊ ಇಲ್ಲಿಂದ ಇವಾಗ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೀವಿ. ಬನ್ನಿ ಹೋಗೋಣ.
ಜಾಲಿ ಜಾಲಿ ಚಿತಾಲ್ಪತಲ್ಲಿ ಇವತ್ತು ವಿಡಿಯೋ ಮಾತ್ರ ಕ್ರೇಜ್ ಆಗಿರುತ್ತೆ. ಸೊ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ವಿಡಿಯೋ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಮುಂದೆ ನಿಮ್ಗೆ ಎಲ್ಲರೂ ತೋರಿಸ್ತೀನಿ ಇವಾಗ ವಿಡಿಯೋದಲ್ಲಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಆರ್ಸಿದೆ ಫ್ರೆಶ್ ಏರು ತುಂಬ ಚೆನ್ನಾಗಿದೆ. ಸೊ ಹೆಲ್ತ್ಗೂ ಒಳ್ಳೆಯದು. ಸೂಪರಾಗಿದೆ ಲೊಕೇಶನ್ ಮಾತ್ರ ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಬೆಳಗ್ಗೆ ಈ ಥರ ಫಾರೆಸ್ಟಲ್ಲಿ ರೈಡ್ ಮಾಡೋದು ಒಂದು ಮಜಾನೇ ಬೇರೆ, ಆ ಖುಷಿನೇ ಬೇರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಟೈಮ್ ಸಿಕ್ಕರೆ ನಿಮಗೆ. ಸೂಪರ್. ಸ್ನೇಹಿತರೆ ನೋಡ್ಬೋದು, ಇಲ್ಲೊಂದು ಸ್ಟಾಪ್ ಮಾಡಿದ್ದೀವಿ ಫಾರೆಸ್ಟ್ ವೈಬ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಮತ್ತು ವೆದರು ಮಾತ್ರ ಸೂಪರಾಗಿದೆ ಬೆಳಗ್ಗೆ. ಸೊ ಇಲ್ಲಿಂದ ಇವಾಗ ಗಣೇಶಗುಡಿ ಒಂದು 6 ಕಿಲೋಮೀಟ್ರ್ ಇದೆ. ಸೂಪರ್ ಡ್ಯಾಮ್ ವ್ಯೂ ಪಾಯಿಂಟ್ ಬರುತ್ತೆ. ಸೊ ಅದನ್ನು ಇವಾಗ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇವಾಗ. ಸೊ ಅದು ಸೂಪರಾಗಿದೆ ಸ್ನೇಹಿತರೆ. ಇವಾಗ ಸೂಪರ್ ಡ್ಯಾಮ್ ರೀಚ್ ಆಗಿದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಮೇಲ್ಗಡೆ ಡ್ಯಾಮ್ ಇರೋದು. ಇದು ಬಂದು ಕಾಳಿ ರಿವರು ನೀವು ನೋಡ್ತಿರ್ಬೋದು. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇದರ ಫಸ್ಟ್ ನಿಮ್ಗೆ ಬಂದ ತಕ್ಷಣ ನೋಡ್ಬೋದು ಈ ಥರ ಇದೆ, ಒಂದು ಬ್ರಿಡ್ಜ್ ಇದೆ ಇಲ್ಲಿ. ಸೊ ಇದು ಫಸ್ಟ್ ಬರುತ್ತೆ ನಿಮ್ಗೆ ವ್ಯೂ ಪಾಯಿಂಟ್. ಅದು ಮುಂಚೆ ರಿವರ್ ರಾಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ, ಲೊಕೇಶನ್ಗಿಂತ ಮುಂಚೆ ನಿಮಗೆ. ಸೊ ಈ ಥರ ಲೊಕೇಶನ್ ಬರುತ್ತೆ ಫಸ್ಟು, ನೋಡ್ತಿರ್ಬೋದು. ಈ ಥರ ಇದೆ ಇದು. ಇಲ್ಲಿ ನೋಡಿ ಯಾವ ಥರ ಇದೆ ವ್ಯೂ, ತುಂಬ ಚೆನ್ನಾಗಿದೆ. ಸೊ ವ್ಯೂ ಮಾತ್ರ ಕ್ರೇಜಿ ಆಗಿದೆ, ನೋಡ್ಬೋದು ನೀವು. ಸೊ ಡೆಪ್ತ್ ತುಂಬ ಆಳ ಇದೆ ಇದು. ಸೊ ಇಲ್ಲೊಂದು ಮಸ್ಟ್ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇದು ವ್ಯೂ ಪಾಯಿಂಟ್ ನೋಡಿಕೊಂಡು ಮುಂದೆ ಹೋಗಿ. ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ, ಫಾರೆಸ್ಟ್ಲಿ ಬರಬೇಕಾದ್ರೆ ನಿಮ್ಮ ಟೈಗರು, ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಸೈಟಿಂಗ್ ಎಲ್ಲ ಆಗ್ಬೋದು ನಿಮ್ಮ ಲಕ್ ಇದ್ದರೆ. ಸೊ ನಮ್ಗೆ ಯಾವ ಥರ ಸೈಟಿಂಗ್ ಆಗಲಿಲ್ಲ ಇವತ್ತು ಮಾರ್ನಿಂಗು. ಸ್ಟ್ರೇಟ್ ಹೊಡಿ. ರೀಚ್ ಆಗಿದ್ದೀವಿ ಇವಾಗ. ಟಿಫಿನ್ ಮಾಡ್ತಾ ಇದ್ದೀವಿ ನೋಡಿ ನೀವು. ನಿಮ್ಮ ಹೆಸರು? ಅಲೋಕ್. ಓಕೆ, ಅಲೋಕ್ ಅಂತ ಹೆಸರು. ಸೊ ಇರೋ ತಂದ್ಕೊಟ್ಟಿರುವಾಗ ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡ್ಬೋದು, ಇವಾಗ ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ವಲ್ಪ ಡೌನ್ ಹೋದರೆ ಅಲ್ಲಿ ನಿಮಗೆ ಪಾಯಿಂಟ್ ಸಿಗುತ್ತೆ ರಿವರ್ ರಾಫ್ಟಿಂಗ್ದು. ಸೊ ಅದನ್ನ ಇವಾಗ ನೋಡೋಣ ಬನ್ನಿ ಸ್ನೇಹಿತರೆ. ನೋಡ್ಬೋದು, ಬಂದು ಪಾಯಿಂಟ್ ರೀಚ್ ಆಗಿದ್ದೀನಿ ಇವಾಗ. ಸೊ ಇವಾಗ ಟಿಕೆಟ್ ತೊಗೊಂಬಿಟ್ಟು ಸೊ ಹೊರಡೋ ಪ್ಲ್ಯಾನು. ಸ್ನೇಹಿತರೆ ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಎಪಿಸೋಡ್ 1 ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ರಿವರ್ ರಾಫ್ಟಿಂಗ್ ಎಲ್ಲ ಮಾಡೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಎಪಿಸೋಡ್ 2 ಅಲ್ಲಿ. ವೇಟ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಗುಡ್ ಬೈ ಸ್ನೇಹಿತರೆ.